ಬೇರೆ ಫ್ಯಾನ್ಸಿ ಫೀಚರ್ಸ್ ಏನು ಬರೋದಿಲ್ಲ. ಸಿಟಿಲೂ ಸಾಕಷ್ಟೇ ಕೆಟ್ಟದಾಗಿದೆ. ಬೈಕ್ ಹರ್ಸ್ಕೊಂಡು ಹೋದಂಗೆನೆ ಹಾರಿಸ್ಕೊಂಡು ಹೋಗ್ಬೋದು. ಇವನ್ ಕರ್ನಾಟಕದಲ್ಲೂ ತುಂಬಾ ಲಿಮಿಟೆಡ್ ಇದೆ ಅವೈಲಬಿಲಿಟಿ, ಮೋರ್ ಕಂಪೇರಬಲ್ ಟು ಮೋಟರ್ ಸೈಕಲ್ಸ್. ತುಂಬಾ ಸೈಲೆಂಟ್ ಆಗಿದೆ ಗಾಡಿ. ಇವ್ರದ್ದು ಫಾಸ್ಟ್ ಚಾರ್ಜಿಂಗ್ ಸೆಟಪ್ ಏನೂ ಇಲ್ಲ, ಸೊ ಮನೇಲೆ ಸ್ಲೋ ಚಾರ್ಜಿಂಗ್ ಮಾತ್ರ ಮಾಡ್ಕೋಬೇಕು. ತಗೊಂಡಿರೋದು ಇನ್ನೊಂದು ಬೇಸಿಕ್ ಅಪ್ರೋಚ್ ಇಂದ ಹೋಗಿದ್ದಾರೆ ಅನ್ಸ್ತಿದೆ ನನಗೆ. ಇದಕ್ಕೆ ಕಂಪೇರಬಲ್ ಕೂಡ ಯಾವುದೇ ಸ್ಕೂಟರ್ ಆಗ್ಲಿ ವೆಹಿಕಲ್ ಆಗ್ಲಿ ಇಲ್ಲ. ನಮಸ್ಕಾರ, ಮೋಟಾರ್ ಮಾತಿಗೆ ಸ್ವಾಗತ. ನಾನು ಹರೀಶ್. ನಮಸ್ಕಾರ, ನಾನು ಸಾತ್ವಿಕ್. ಇವತ್ತು ನಮ್ಮ ಹತ್ರ ಇರುವಂತ ಗಾಡಿ ಒಂದು ವಿಭಿನ್ನವಾದ ವಿಶೇಷವಾದ ಗಾಡಿ. ಸೊ ಇದನ್ನ ನಾವು ಥಾರ್ ಆಫ್ ಟೂ ವೀಲರ್ಸ್ ಅಂತ ಕರಿಬೋದು. ಖಂಡಿತ ಅದ್ರದ್ದು ನೋಡೋದಕ್ಕಿರ್ಬೋದು ಅಥವಾ ಉಪಯೋಗ ಇರ್ಬೋದು, ಅದ್ರ ಬಗ್ಗೆ ಹೆಚ್ಚಿಗೆ ತಿಳ್ಕೊಳ್ಳೋಣ ಇವತ್ತು. ಭಾರಿ ವಿಭಿನ್ನವಾದ ಒಂದು ವೆಹಿಕಲ್ ಇದು. ಹೌದು, ಇದು ರಿವರ್ ಇಂಡಿ ಅಂತ. ಬೆಂಗಳೂರಿನಲ್ಲಿ ಹುಟ್ಟಿರೋ ಒಂದು ಸ್ಟಾರ್ಟ್ಅಪ್ ಗಳಲ್ಲಿ ಒಂದು ಬೆಂಗಳೂರಲ್ಲಿ ಹುಟ್ಟಿರೋ ರಿವರ್. ಹೌದು, ಸದ್ಯಕ್ಕೆ ಬೆಂಗಳೂರು ಮತ್ತೆ ಕೆಲವು ನಗರಗಳಲ್ಲಿ ಮಾತ್ರ ಸಿಗತ್ತೆ. ರಿವರ್ನವರು ಇದನ್ನ ಮಾರ್ಕೆಟ್ ಮಾಡಿರೋದೇ SUV ಆಫ್ ಟೂ ವೀಲರ್ಸ್ ಅಂತ. ಅದ್ರ ಡಿಸೈನು ಹಾಗೆ ಇದೆ, ಅದ್ರದ್ದು ಕೇಪಬಿಲಿಟಿನೂ ಹಾಗೆ ಇದೆ. ಹೌದು. ಸೊ ಈ ರಿವರ್ ಅನ್ನೋದು ಕಂಪನಿ ಹೆಸರು, ಇಂಡಿ ಅನ್ನೋದು ಈ ಒಂದು ಪರ್ಟಿಕ್ಯುಲರ್ ಮಾಡೆಲ್ ಹೆಸರು. ಹೌದು, ಅವರ ಮೊದಲನೇ ಸ್ಕೂಟರ್ ಇದು. ಇವಾಗ ಅವ್ರ ಪೋರ್ಟ್ಫೋಲಿಯೋ ಇರೋದು ಒಂದೇ ಸ್ಕೂಟರ್. ಇದನ್ನ ಸೇಲ್ ಮಾಡಿ ಆಮೇಲೆ ಹೊಸ ಇನ್ನೊಂದು ಸ್ಕೂಟರ್ ಬಗ್ಗೆ ಯೋಚನೆ ಮಾಡ್ತೀವಿ ಅಂತ ಇದಾರೆ ಅವ್ರು. ಹೌದು, ಮೊದ್ಲಿಗೆ ಇವ್ರದ್ದು ಡಿಸೈನ್ ಬಗ್ಗೆ ಮಾತಾಡೋಣ ಹೇಗಿದೆ ಅಂತೇಳಿ. ಆದ್ರೆ ಇವ್ರದ್ದು ಓವರ್ ಆಲ್ ಈ ಒಂದು ಸ್ಕೂಟರ್ ಮಾಡೋದಕ್ಕೆ ತಗೊಂಡಿರೋಂತ ಅಪ್ರೋಚ್, ಈಗ ಸಾಕಷ್ಟು ಇವಿಗಳು ಬಂದಿದಾವೆ ಮಾರ್ಕೆಟ್ ಅಲ್ಲಿ, ಬೇಕಾದಷ್ಟು ಸೇಲ್ಸ್ ಆಗ್ತಿದಾವೆ, ನೋಡಿದೀವಿ. ಬಟ್ ಸ್ಮಾರ್ಟ್ ಇವಿಸ್ ಅಂತ ಹೇಳಿ ಫೀಚರ್, ಪವರ್ ಆ ರೀತಿನಲ್ಲಿ ಹೋಗಿದ್ದಾರೆ. ಆದ್ರೆ ಇವ್ರು ತಗೊಂಡಿರೋದು ಇನ್ನೊಂದು ಬೇಸಿಕ್ ಅಪ್ರೋಚ್ ಇಂದ ಹೋಗಿದ್ದಾರೆ ಅನ್ಸ್ತಿದೆ ನನ್ಗೆ. ಹೆಚ್ಚಿಗೆ ಮೆಕ್ಯಾನಿಕಲ್ ಬಗ್ಗೆ ಒತ್ತು ಕೊಟ್ಟಿದ್ದಾರೆ. ಹೌದು, ಹೆಚ್ಚಿಗೆ ಫಂಕ್ಷನ್ ಓವರ್ ಫಾರ್ಮ್ ಅಂತ ಹೇಳ್ತೀವಿ. ಇದ್ರ ಈ SUV ತರ ಡಿಸೈನ್ ಮಾಡಿ ಅದಕ್ಕೆ ಬೇಕಾಗಿರೋ ಪ್ರಾಕ್ಟಿಕಾಲಿಟಿ ಫೀಚರ್ಸ್ ನ ಫಸ್ಟ್ ಇಂಪ್ಲಿಮೆಂಟ್ ಮಾಡಿ ಅದ್ರ ಮೇಲೆ ಫೀಚರ್ಸ್ ಏನು ಬೇಕೇ ಬೇಕೋ ಅಂತದನ್ನ ಮಾತ್ರ ಅಳವಡಿಸ್ಕೊಂಡಿದ್ದಾರೆ. ಯಾಕಂದ್ರೆ ಇದು ನೋಡಿ, ಇದು ಎಷ್ಟು ದೊಡ್ಡಕ್ಕಿದೆ. ಇದು ಸ್ಕೂಟರ್ ಅಂದ್ರೆ ಸ್ಕೂಟರ್ಗಳ ಕ್ಯಾಟಗರಿಲೇನೆ ಅತಿ ದೊಡ್ಡದಾದ ಸ್ಕೂಟರ್. ವೀಲ್ ಬೇಸ್ ತಗೊಳ್ಳಿ, ವೀಲ್ಸ್ ತಗೊಳ್ಳಿ, ಇವನ್ ಹೈಟು, ವಿಡ್ತ್, ವೆಯ್ಟ್ ಎಲ್ಲದಕ್ಕಿಂತ ಹೆಚ್ಚಾಗಿದೆ. ಹೌದು, ಮೋರ್ ಕಂಪೇರಬಲ್ ಟು ಮೋಟರ್ ಸೈಕಲ್ಸ್ ವೀಲ್ ಬೇಸ್ ದನ್ ಸ್ಕೂಟರ್ಸ್. ಹೌದು. ಸೊ ಈ ಸ್ಕೂಟರ್ ಹೆಚ್ಚು ಫಂಕ್ಷನಾಲಿಟಿ ಬಗ್ಗೆ ಅನ್ನೋದೇ ಇದ್ರದ್ದು ಮೇಜರ್ ಪಾಯಿಂಟ್ ಇರೋದು. ಸೊ ಅಲ್ಲಿಂದಾನೇ ಶುರು ಮಾಡೋಣ. ಜನರಲಿ ನಾವು ಡಿಸೈನ್ ಇಂದ ಶುರು ಮಾಡ್ತೀವಿ, ಇವತ್ತು ಫಂಕ್ಷನ್ ಇಂದ ಶುರು ಮಾಡೋಣ. ಖಂಡಿತ. ಯುಟಿಲಿಟಿ ಅಂತ ಬಂದ ತಕ್ಷಣ ಮೊದಲು ಸ್ಪೇಸ್ ಮತ್ತೆ ಲೋಡ್ ಕ್ಯಾರಿಂಗ್ ಕೆಪಾಸಿಟಿ. ಇದರಲ್ಲಿ ನಿಮ್ಗೆ ಇಂಡಸ್ಟ್ರಿ ಲೀಡಿಂಗ್ ಸ್ಪೇಸ್ ಪ್ರೊವೈಡ್ ಮಾಡಿದ್ದಾರೆ. ಒಂದು ಅಂಡರ್ ಸೀಟ್ ಸ್ಟೋರೇಜ್ ಎಲ್ಲ ಸ್ಕೂಟರ್ ಅಲ್ಲೂ ಇರುತ್ತೆ. ಬೇರೆದ್ರಲ್ಲಿ ಹೆಚ್ಚಂದ್ರೆ 33 ಲೀಟರ್, ಓ ಅಮೇಸಿಂಗ್ ಅನ್ನೋ ತರ. ಇದ್ರಲ್ಲಿ 44 ಲೀಟರ್. ಹೌದು, 2 ಹೆಲ್ಮೆಟ್ ಇಟ್ಕೋಬಹುದು. ಫುಲ್ ಫೇಸ್ ಹೆಲ್ಮೆಟ್ ಹಿಡ್ಸತ್ತೆ. ಯಾವ್ದೇ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಹೆಲ್ಮೆಟ್ ಆದ್ರೂ ಆರಾಮಾಗಿ ಹಿಡ್ಸತ್ತೆ. ಜೊತೆಗೆ ಮುಂದ್ಗಡೆ ಒಂದು ಗ್ಲವ್ ಬಾಕ್ಸ್ ಕೊಟ್ಟಿದ್ದಾರೆ, ಅದರಲ್ಲೂ 20 ಲೀಟರ್ ಸ್ಪೇಸ್ ಇದೆ. ಸೊ ಕ್ಲೋಸ್ಡ್ ಲಾಕಬಲ್ ಸ್ಪೇಸಸ್ ಸುಮಾರಿದೆ. ಜೊತೆಗೆ ಯುಟಿಲಿಟಿ ಮೇಲೆ ಫೋಕಸ್ ಅಂತ ಯಾಕೆ ಹೇಳ್ತೀವಿ ಅಂದ್ರೆ, ಇಲ್ಲಿ ಸೈಡ್ ಅಲ್ಲಿ ಪ್ಯಾನಿಯರ್ ಮೌಂಟ್ಸ್ ಕೊಟ್ಟಿದ್ದಾರೆ ಎರಡೂ ಕಡೆ. ಜೊತೆಗೆ ನೀವು ಆಕ್ಸೆಸರೀಸ್ ಆಗಿ ಪ್ಯಾನಿಯರ್ಸ್ ತಗೋಬಹುದು, ಇನ್ನು ಎಕ್ಸ್ಟ್ರಾ ಲಗೇಜ್ ಸ್ಪೇಸ್. ಹಿಂದ್ಗಡೆ ಒಂದು ಎಕ್ಸ್ಟ್ರಾ ಪ್ಯಾನಿಯರ್ ಬಾಕ್ಸ್ ಬರುತ್ತೆ, ಅದನ್ನ ಅಟ್ಯಾಚ್ ಮಾಡ್ಕೋಬಹುದು. ಮುಂದ್ಗಡೆ ಕಾಲ್ ಇಟ್ಕೊಳ್ಳೋ ಹತ್ರ ಜಾಗ, ಅದರಲ್ಲಿ ಆರಾಮಾಗಿ ನಿಮ್ ಒಂದು ಸ್ಟ್ಯಾಂಡರ್ಡ್ ಸಿಲಿಂಡರ್, ರೈಟ್ ಸಿಲಿಂಡರ್ ಅಂತೂ ಆರಾಮಾಗಿ ಹಿಡ್ಸತ್ತೆ. ಅಥವಾ ಈ ಡೆಲಿವರಿ ವೆಹಿಕಲ್ಸ್ ಬೇಕಾಗುವಂತ ಬಾಕ್ಸ್ಗಳು, ಅದು ಆರಾಮಾಗಿ ಇಟ್ಕೋಬಹುದು. ಜೊತೆಗೆ ಅದರಲ್ಲಿ ಒಂದು ಬಾಸ್ಕೆಟ್ ತರ ಸಿಗತ್ತೆ. ಸೊ ನೀವು ಆ ಬಾಸ್ಕೆಟ್ ಅಲ್ಲಿ ಎಲ್ಲ ಇಟ್ಕೋಬಹುದು, ಅದು ಅಡಿಷನಲ್ ಆಕ್ಸೆಸರಿ. ಬಾಸ್ಕೆಟ್ ಇಟ್ಕೊಂಡಾಗ ಕಾಲಲ್ಲಿ ಇಟ್ಕೊಳ್ಳೋಕ್ಕೂ ಎಕ್ಸ್ಟ್ರಾ ಸ್ಪೇಸ್ ಮಾಡಿದ್ದಾರೆ. ಇಲ್ಲೊಂದು ಫುಟ್ ಪೇಕ್ ಕೊಟ್ಟಿದ್ದಾರೆ. ಸೊ ನೀವು ಮಧ್ಯದಲ್ಲಿ ಬಾಕ್ಸ್ ಇದ್ರೂ ಕಾಲು ಆರಾಮಾಗಿ ಇಟ್ಕೊಂಡು ಡ್ರೈವ್ ಮಾಡ್ಕೊಂಡು ಹೋಗ್ಬೋದು. ಸೊ ಯುಟಿಲಿಟಿನಲ್ಲಿ ಇದಕ್ಕೆ ಕಂಪೇರಬಲ್ ಕೂಡ ಯಾವುದೇ ಸ್ಕೂಟರ್ ಆಗ್ಲಿ ವೆಹಿಕಲ್ ಆಗ್ಲಿ ಇಲ್ಲ. ಎರಡೂ ರೀತಿಲಿ ಅನ್ಸುತ್ತೆ. ಐಸ್ ಸ್ಕೂಟರ್ಸ್ ಹೋದ್ರು ಅಲ್ಲೂ ಕೂಡ ಯಾವ್ದು ಇಲ್ಲ, ಇವಿಲ್ ಅಂತೂ ಇಲ್ವೇ ಇಲ್ಲ. ಅಂದ್ರೆ ಅವರು ಇದನ್ನ ಡಿಸೈನ್ ಮಾಡುವಾಗ ಮೊದಲು ಯುಟಿಲಿಟಿ ಸ್ಕೂಟರ್ ಆಗಿ ಮಾಡಿ ಆಮೇಲೆ ಮೋಸ್ಟ್ಲಿ ಇವಿ ಆದ್ರೂ ಪರವಾಗಿಲ್ಲ ಅನ್ನೋ ತರ ಮಾಡ್ದಂಗಿದೆ. ಇಟ್ ಹ್ಯಾಪನ್ಸ್ ಟು ಬಿ ಎನ್ ಇವಿ ಅಷ್ಟೇ. ಹೌದು, ಎಷ್ಟೋ ಜನ ಇದಕ್ಕೆ ಪೈಪ್ ಎಲ್ಲ ಕಟ್ಕೊಂಡು ತಗೊಂಡು ಹೋಗ್ತಿದ್ದಾರೆ. ಇದ್ರ ಬೆಲೆ ಬೇಕಾದಷ್ಟು ಸಾಮಾನು ಇಟ್ಕೊಂಡು ಉಪಯೋಗಿಸ್ತಿದ್ದಾರೆ. ಹೌದು. ಸೊ ಒಂದು ಆ ರೀತಿನಲ್ಲಿ ಭಾರಿ ವಿಭಿನ್ನವಾದ ಯೋಚನೆ. ಖಂಡಿತ.
ಗಾಡಿ ಇಷ್ಟು ದೊಡ್ಡದಿದ್ದಾಗ ಸಾಕಷ್ಟು ಒಂದ್ ತಕ್ಕಮಟ್ಟಿಗೆ ಸ್ವಲ್ಪ ಸ್ಟರ್ಡಿನೆಸ್ ಇದ್ದಾಗ ಹೆವಿ ವೆಯ್ಟ್ ಎಲ್ಲ ಬರುತ್ತೆ. ಅದನ್ನ ಸಪೋರ್ಟ್ ಮಾಡೋದಕ್ಕಾಗಿ ಶಾಸಿ ಆಗ್ಲಿ ಅಥವಾ ಬೇರೆ ಮೆಕ್ಯಾನಿಕಲ್ ಪಾರ್ಟ್ಸ್ ಅದು ಕೂಡ ತಕ್ಕನಾಗಿರ್ಬೇಕು. ಹೌದು, ಇದೆ ಇದರಲ್ಲಿ. ಇವಾಗ ವೀಲ್ಸ್ ತಗೊಳ್ಳಿ, 14 ಇಂಚ್ ವೀಲ್ಸ್ ಜೊತೆಗೆ ದಪ್ಪ ಟೈರ್ಸ್. ಯಾವ್ದೇ ಸ್ಕೂಟರ್ ನೋಡಿರಲ್ಲ 14 ಇಂಚ್ ವೀಲ್ಸ್ ನ. ಸಸ್ಪೆನ್ಷನ್ ಕೂಡ ಫ್ರಂಟ್ ಅಲ್ಲಿ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ, ಹಿಂದ್ಗಡೆ ಗ್ಯಾಸ್ ಚಾರ್ಜ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಸೊ ಅದು ಐ ಮೀನ್ ಈ ವೆಯ್ಟ್ ತಡ್ಕೊಳಕ್ಕೆ ಜೊತೆಗೆ ಒಳ್ಳೆ ರೈಡ್ ಐಡಿಯಲಿ ಕೊಡ್ಲೇಬೇಕು. ಗ್ಯಾಸ್ ಚಾರ್ಜ್ ಸಸ್ಪೆನ್ಷನ್ ಬಗ್ಗೆ ಹೇಳಿದ್ರಿ, ಅದು ಹೆವಿ ಲೋಡ್ಸ್ ಇದ್ದಾಗ ಟೆಲಿಸ್ಕೋಪಿಕ್ ಗಿಂತ ಹೆಚ್ಚು ಉತ್ತಮ ರೆಸ್ಪಾನ್ಸ್ ಕೊಡುತ್ತೆ, ಪ್ಲಶ್ ಆಗಿರತ್ತೆ, ಅದ್ರಲ್ಲಿ ಶಾಕ್ ಅಬ್ಸಾರ್ಪ್ಷನ್ ಚೆನ್ನಾಗತ್ತೆ. ಫಾರ್ಮ್ ಫ್ಯಾಕ್ಟರ್ ಫಂಕ್ಷನಾಲಿಟಿ ಬಗ್ಗೆ ಮುಂದೆ ಮಾತಾಡ್ತಾ, ಇಲ್ಲಿ ಕ್ರಾಶ್ ಗಾರ್ಡ್ ಕೂಡ ಕೊಟ್ಟಿದ್ದಾರೆ. ಜನರಲಿ ಬೈಕ್ಸ್ ಅಲ್ಲಿ ಇರತ್ತೆ ಆ ತರ ಕ್ರಾಶ್ ಗಾರ್ಡ್ಸ್, ಬಟ್ ಇದ್ರಲ್ಲಿ ಅದು ಸಹ ಇದೆ. ಇಲ್ಲ, ನಾವು ಜನರಲಿ ಆಕ್ಸೆಸರಿ ಆಗಿ ಹಾಕ್ಸ್ಕೊತೀವಿ ಕ್ರಾಶ್ ಗಾರ್ಡ್, ಇದರಲ್ಲಿ ಇನ್ಬಿಲ್ಟ್ ಬಂದಿದೆ ಅಂಡ್ ಅದು ಶಾಸಿಗೆ ಕನೆಕ್ಟ್ ಆಗಿದೆ. ಸೊ ತುಂಬಾ ಸ್ಟರ್ಡಿ ಆಗಿದೆ. ಹೌದು, ಹಾಗೇನೆ ಈ ಹ್ಯಾಂಡ್ಲ್ ನೋಡ್ತಾ ಕೂಡ ಎಲ್ಲ ಫಿಟ್ ಅಂಡ್ ಫಿನಿಶ್ ಆಗ್ಲಿ, ಮಟೀರಿಯಲ್ಸ್ ಯೂಸ್ ಮಾಡಿರೋದಾಗ್ಲಿ ತುಂಬಾ ಒತ್ತು ಕೊಟ್ಟಿರೋದು, ಹೆಚ್ಚಿನ ಸ್ಟರ್ಡಿನೆಸ್, ಸ್ಟ್ರಾಂಗ್ ಆಗಿರ್ಬೇಕು ಅನ್ನೋದ್ರ ಕಡೆಗೆನೆ ಎಲ್ಲ ಗಮನ ಇದೆ ಈ ಗಾಡಿನಲ್ಲಿ. ಹಾಗಂತ ಹೇಗೇಗೋ ಫಿನಿಶ್ ಆಗಿದೆ ಅಂತಾನು ಇಲ್ಲ, ರಫ್ ಎಡ್ಜಸ್ ಆ ತರದ್ದೇನು ಇಲ್ಲ, ಇಲ್ಲಿ ಕ್ವಾಲಿಟಿನೂ ಮೇಂಟೈನ್ ಮಾಡಿದ್ದಾರೆ. ಹೌದು, ಖಂಡಿತ. ಓಕೆ, ಈಗ ಫಂಕ್ಷನ್ ಆಯ್ತು, ಫಾರ್ಮ್ ಬಗ್ಗೆನೂ ಸ್ವಲ್ಪ ನೋಡೋಣ. ಇದರಲ್ಲಿ ಡಿಸೈನ್ ಆಗ್ಲೇ ಹೇಳ್ದಂಗೆನೆ ಈ ರೀತಿ ಡಿಸೈನ್ ಸ್ಕೂಟರ್ ಗಳನ್ನ ನಾವು ನೋಡಿರ್ಲಿಲ್ಲ, ಯಾರು ನೋಡಿಲ್ಲ. ನೀವು ಓಡಿಸ್ತಾ ಇದ್ರೆ ಎಲ್ಲರೂ ತಿರುಗಿ ನೋಡ್ತಾರೆ ಏನಿದು ಅಂತ. ಹೌದು, ಸೊ ಈ ತರ ಟ್ವಿನ್ ಹೆಡ್ಲೈಟ್ಸ್ ಇರೋದು, ಅದು ಇಷ್ಟು ದೊಡ್ಡ ಹೆಡ್ಲೈಟ್ ಇರೋವಂಥದ್ದು ನೋಡ್ದಾಗೆಲ್ಲ ಅದು ಅಷ್ಟು ದೊಡ್ಡ ಕಾಣತ್ತಲ್ಲ. ಸೊ ಆ ಡಿಸೈನ್ ಮಾಡಿರೋದೇ ಒಂದು ವಿಚಿತ್ರವಾಗಿದೆ, ಚೆನ್ನಾಗಿದೆ, ಚೆನ್ನಾಗಿದೆ. ಹೌದು, ಡಿಸೈನ್ ಇಸ್ ಆಲ್ವೇಸ್ ಸಬ್ಜೆಕ್ಟಿವ್. ಇದು ಒಂಥರ ಬಗ್ ಐಡ್ ಡಿಸೈನ್ ಅಂತ ಕರಿತೀವಿ. ಎರಡು ದೊಡ್ಡ ದೊಡ್ಡ ಕಣ್ಗಳ ತರ ಮುಂದ್ಗಡೆ ಲೈಟ್ಸ್, ಅದು ಒಂದು ಬ್ಲಾಕ್ ಹೌಸಿಂಗ್ ಅಲ್ಲಿ ಇದೆ. ಜೊತೆಗೆ ಕಲರ್ ಕಾಂಬಿನೇಷನ್ ಇದರಲ್ಲಿ 3 ಕಲರ್ ಬರುತ್ತೆ, ವೆರಿ ಬ್ರೈಟ್, ಬ್ಲೂ, ರೆಡ್ ಮತ್ತೆ ಯೆಲ್ಲೋ ಕಲರ್ಸ್ ಮಾತ್ರ. ನಿಮ್ಗೆ ಈ ರೆಗ್ಯುಲರ್ ಆಗಿ ಬ್ರೌನ್ ಆಗ್ಲಿ, ವೈಟ್ ಆಗ್ಲಿ, ಬ್ಲಾಕ್ ಅವೆಲ್ಲ ಇಲ್ಲ, ರೈಟ್? ಸೊ ನೀವು ವೆಹಿಕಲ್ ನ ರೋಡ್ ಅಲ್ಲಿ ನೋಡಿದ್ರೆ ಎಲ್ಲರೂ ತಿರುಗಿ ನೋಡ್ತಾರೆ, ಅಟ್ಲೀಸ್ಟ್ ಆ ಕಲರ್ಗಾದ್ರೂ ತಿರುಗಿ ನೋಡ್ತಾರೆ. ಹೌದು ಹೌದು. ಸೊ ಡಿಸೈನ್ ಸೈಡ್ ಇಂದ ನೋಡಿದಾಗ ಸ್ವಲ್ಪ ಮುಂದ್ಗಡೆ ಸ್ವಲ್ಪ ಬಲ್ಕಿ ಅನ್ಸುತ್ತೆ, ಯಾಕಂದ್ರೆ ಅಲ್ಲಿ ಗ್ಲವ್ ಬಾಕ್ಸ್ ಬೇರೆ ಇದೆ. ಇಲ್ಲೊಂದು ಪ್ಯಾನಲ್ ಓಪನ್ ಮಾಡಿದ್ರೆ ಇಲ್ಲಿ ಚಾರ್ಜಿಂಗ್ ಪೋರ್ಟ್ ಇದೆ. ಇನ್ಸ್ಟ್ರೂಮೆಂಟ್ ಕನ್ಸೋಲ್ ಅಂತ ಬಹಳ ಕಾಂಪ್ಲಿಕೇಟೆಡ್ ಏನಿಲ್ಲ, ಒಂದು ಸಿಂಪಲ್ LED ಸೆಟಪ್, ಅದು ಆಮೇಲೆ ಮಾತಾಡೋಣ. ಹಾಗೆ ಸೈಡಿಗೆ ಬಂದ್ರೆ ಹಿಂದ್ಗಡೆ ಇಲ್ಲಿ ಸ್ವಲ್ಪ ಫ್ಲಾಟ್ ಇದೆ ಪ್ಯಾನಲ್, ಜೊತೆಗೆ ಈ ಪ್ಯಾನಿಯರ್ ಮೌಂಟ್ ಇದು ಸ್ಟ್ಯಾಂಡರ್ಡ್ ಆಗಿ ಬರುತ್ತೆ, ಬಟ್ ತೆಗೆದಿಟ್ಕೋಬಹುದು. ಈ ಮೌಂಟ್ ಕೂಡ ಶಾಸಿಗೆ ಫಿಟ್ ಆಗಿದೆ, ಸೊ ವೇಟ್ ಚೆನ್ನಾಗಿ ತಡ್ಕೊಳತ್ತೆ. ಹಾಗೆ ಹಿಂದೆ ಬಂದ್ರೆ ಹಿಂದ್ಗಡೆ ಫುಲ್ ಬ್ಲಾಕ್ ಸೆಟಪ್ ಇದೆ. ಒಂದು ಟೈಲ್ ಲ್ಯಾಂಪ್ ಮಾತ್ರ ರೆಕ್ಟಾಂಗ್ಯುಲರ್ ಶೇಪ್ ಅಲ್ಲಿ, ಬ್ರೇಕ್ ಲೈಟ್ಸ್ ಇದೆ, LED ಇಂಡಿಕೇಟರ್ಸ್ ಕೂಡ ಇದೆ. ಆ ಟೈಲ್ ಲ್ಯಾಂಪ್ ಸಾಕಷ್ಟು ದೊಡ್ಡಕ್ಕಿರೋದ್ರಿಂದ ಚೆನ್ನಾಗಿ ಕಾಣುತ್ತದು, ಈ ಸ್ಕೂಟರ್ ಸೈಜ್ ನ ಮ್ಯಾಚ್ ಆಗತ್ತೆ ಅಂಡ್ ದೂರದಿಂದನೂ ಕಾಣುತ್ತೆ. ಹೌದು, ಒಂಥರ ರೆಕ್ಟಾಂಗ್ಯುಲರ್ ಶೇಪ್ ಚೆನ್ನಾಗಿದೆ. ಹೌದು, ಅಂಡ್ ಸ್ಲೀಕ್ ಇಂಡಿಕೇಟರ್ಸ್ ಇದೆ, ಚೆನ್ನಾಗಿ ಕಾಣುತ್ತೆ. ಓವರ್ ಆಲ್ ಡಿಸೈನ್ ನಂಗೆ ಇಷ್ಟ ಆಯ್ತು. ಸೊ ಸ್ಕೂಟರ್ ಕುತ್ಕೊಳೋದಕ್ಕೆ ಹೇಗಿದೆ ಅಂತ ಹೇಳಿ, ಸೊ ಈಗ ನನ್ನ ಹೈಟ್ಗೆ ಕುತ್ಕೊಂಡಾಗ್ಲೂ ಸಹ ಇದು ಸಾಕಷ್ಟು ಆರಾಮಾಗಿದೆ, ಕಾಲಿಡೋದಕ್ಕೆ ಜಾಗ ಇದೆ ಅಂಡ್ ಸೀಟು ಉದ್ದ ಇರೋದ್ರಿಂದ ಸಾಕಷ್ಟು ಹಿಂದೆ ಕುತ್ಕೊಬಹುದು. ಹಿಂದೆ ಕುತ್ಕೊಂಡು ಇಲ್ಲಿ ಕಾಲಿಡ್ಬೋದು ಅಥವಾ ಈ ಪೆಗ್ಸ್ ಮೇಲೆ ಕಾಲಿಟ್ಕೊಬಹುದು. ಸೊ ಸಾಕಷ್ಟು ಆಪ್ಷನ್ಸ್ ಇದೆ. ಈ ಗಾಡಿ ಓನರ್ ಕೂಡ 6 ಅಡಿ 3 ಇಂಚು, ಅವರು ನನ್ಗಿಂತಾನೆ ಎತ್ತರ ಇದ್ದಾರೆ. ಅವ್ರ ಹೈಟ್ ಸೈಜ್ಗೂ ಕೂಡ ಈ ಗಾಡಿ ಸಖತ್ತಾಗೇನೆ ಚೆನ್ನಾಗಿ ಕಾಣುತ್ತೆ. ಆಬ್ವಿಯಸ್ಲಿ ದೊಡ್ಡದಾಗಿರೋದ್ರಿಂದ ಹೈಟ್ ಜಾಸ್ತಿ ಇರೋರಿಗೆ ಒಂಥರ ಸೈಜಬಲ್ ಅಂತ ಅನ್ಸುತ್ತೆ. ಹೌದು, ನಿಜ. ಹಾಗಂತ ಕಮ್ಮಿ ಹೈಟ್ ಇರೋರು, 5 ಅಡಿ 4 ಇಂಚ್ ಇರೋರು, 3 ಇಂಚ್ ಇರೋರು ಕೂತ್ರು ಸಹ ಇದು ಅವ್ರಿಗೆ ಕಾಲು ಆರಾಮಾಗಿ ಸಿಕ್ಕತ್ತೆ. ಈ ತರ ತುದಿಗಾಲಲ್ಲಿ ಇಟ್ಕೊಂಡು ನಿಲ್ಸ್ಕೊಬೇಕು ಆ ತರದ್ದೇನು ಪ್ರಾಬ್ಲಮ್ ಇಲ್ಲ ಇಲ್ಲಿ. ಹೌದು ಹೌದು, ಎಸ್ಪೆಷಲಿ ಈ ಓಲಾಗೆಲ್ಲ ಕಂಪೇರ್ ಮಾಡಿದ್ರೆ ಅದ್ರಲ್ಲಿ ಸೀಟ್ ಹೈಟ್ ತುಂಬಾ ಜಾಸ್ತಿ. ಹೌದು, ಸೊ ಕಾಲು ಉದ್ದ ಇರೋರಿಗೆ ಮಾತ್ರ ಆಗೋದದು. ಬಟ್ ಇದು ಸ್ವಲ್ಪ ದೊಡ್ಡದಾಗಿದ್ರು ಸಹ ಸೀಟ್ ಹೈಟ್ ಕಡಿಮೆ ಇರೋದ್ರಿಂದ ಎಲ್ಲರಿಗೂ ಆಗುತ್ತೆ. ಹೌದು. ಇನ್ನೊಂದು ಈ ಗಾಡಿನಲ್ಲಿ ವಿಶೇಷತೆ ಏನಂದ್ರೆ, ಈಗ ಸ್ವಲ್ಪ ಉದ್ದ ಇರೋ ಡ್ರೈವರ್ಸ್ಗೆ ಹ್ಯಾಂಡಲ್ ಹತ್ರ ಟಚ್ ಆಗ್ಬಿಡತ್ತೆ ಕಾಲ್ಗೆ ಟರ್ನ್ ಮಾಡ್ಬೇಕಾದ್ರೆ. ಇದ್ರಲ್ಲಿ ಎಷ್ಟು ಸ್ಪೇಸ್ ಇದೆ ಅಂದ್ರೆ ಕಾಲಿಗೆ ಟಚ್ ಆಗಲ್ಲ. ಟಚ್ ಆಗೋವಂತ ತುಂಬಾ ಟೈಟ್ ಟರ್ನಿಂಗ್ಸ್ ಬಂದ್ರು ಸಹ ಕಾಲಿನ ಮೇಲ್ಗಡೆ ಹೋಗ್ತಿದೆ. ಹಾಗಾಗಿ ತುಂಬಾ ಕಂಫರ್ಟಬಲ್ ಆಗಿ ಓಡಿಸ್ಬೋದು ಈ ಗಾಡಿನ. ಹರೀಶ್, ಇದ್ರದ್ದು ಈ ಇನ್ಸ್ಟ್ರೂಮೆಂಟ್ ಕನ್ಸೋಲ್ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ? ಇನ್ಸ್ಟ್ರೂಮೆಂಟ್ ಕನ್ಸೋಲು ಎಷ್ಟು ಬೇಕೋ ಅಷ್ಟು ಕರೆಕ್ಟ್ ಆಗಿದೆ ಅನ್ಸುತ್ತೆ. ಈಗ ಇದ್ರಲ್ಲೇನೆ ಬಹಳಷ್ಟು ಕಂಪ್ನಿಗಳಲ್ಲಿ ಇರೋ ಸ್ಮಾರ್ಟ್ ಫೋನ್, ಲ್ಯಾಪ್ಟಾಪ್ ಎಲ್ಲ ತಂದು ಈ ಇನ್ಸ್ಟ್ರೂಮೆಂಟ್ ಕನ್ಸೋಲ್ ಒಳಗೆ ಹಾಕ್ಬಿಡ್ತಾರೆ. ತೀರಾ ಕನ್ಫ್ಯೂಸಿಂಗ್, ಅವಶ್ಯಕತೆ ಇಲ್ಲ.
ಇದರಲ್ಲಿ ಏನ್ ಬೇಕೋ ಒಬ್ಬ ಡ್ರೈವರ್ಗೆ ಆರಾಮಾಗಿ ಗಾಡಿ ಓಡಿಸೋದಕ್ಕೆ, ಸ್ಪೀಡ್ ಎಷ್ಟು ಹೋಗ್ತಿದೀವಿ, ಎಷ್ಟು ಚಾರ್ಜ್ ಉಳಿದಿದೆ, ಏನ್ ರೇಂಜು, ಏನು ಇನ್ ಸಣ್ಣ ಪುಟ್ಟದ್ದು ಟೈಮು, ಟ್ರಿಪ್ ಮೀಟರು ಅಂಡ್ ಯಾವ ಮೋಡಲ್ ಇದೀವಿ ಅಷ್ಟ್ರ ಮಟ್ಟಿಗೆ ಇದು ಸಾಲಿಡ್ ಆಗಿದೆ. ಅಂಡ್ ಎಲ್ಲದು ಕ್ಲಿಯರ್ ಆಗಿದೆ, ಕ್ರಿಸ್ಪ್ ಆಗಿ ಕಾಣತ್ತೆ. ಸನ್ಲೈಟ್ ಅಲ್ಲಿ ಇದ್ದಾಗ್ಲೂ ಇದು ನೀಟಾಗಿ ಕ್ಲಾರಿಟಿ ಇರತ್ತೆ ನೋಡೋದಕ್ಕೆ. ಇದು ಈ ಗಾಡಿನೇ ಪೂರ್ತಿ ಜಾಸ್ತಿ ಯುಟಿಲಿಟಿ ಬಗ್ಗೆ ಇರೋದ್ರಿಂದ ಅದೇ ರೀತಿನಲ್ಲಿ ಟಚ್ ಸ್ಕ್ರೀನ್ ಕೂಡ ಮಾಡಿದಾರೆ. ಟಚ್ ಸ್ಕ್ರೀನ್ ಅಲ್ಲ, ಸ್ಕ್ರೀನ್ ಕೂಡ LED ಸ್ಕ್ರೀನ್. ನಮ್ಗೆ ಸ್ಕ್ರೀನ್ ಅಂತ ಹೇಳಿ ಟಚ್ ಸ್ಕ್ರೀನ್ ಅಂತ ಹೇಳಿ ಅಭ್ಯಾಸ ಆಗ್ಬಿಟ್ಟಿದೆ. ಟಚ್ ಸ್ಕ್ರೀನ್ ಇಲ್ಲ ಅಂದ್ರೆ ಈಗೇನೋ ಬೇರೆ ತರ ಅನ್ಸುತ್ತೆ, ಬಟ್ ಇದ್ರಲ್ಲಿ ಒಳ್ಳೆ ವಿಷಯ ಅನ್ಸುತ್ತೆ. ಸೊ ಇಲ್ಲೊಂದು ಫೋನ್ ಇಡೋದಕ್ಕೂ ಜಾಗ ಇದೆಯಲ್ಲ, ಇದು ಕೂಡ ಡಸ್ಟ್ ಪ್ರೂಫ್, ವಾಟರ್ ಪ್ರೂಫ್ ಇದೆ ಇದು. ಸೊ ಫೋನ್ ಕೂಡ ಸೇಫ್ ಆಗಿರತ್ತೆ. ಅಂಡ್ GPS ಏನಾದ್ರು ಹಾಕೊಬೇಕಂದ್ರೆ ಹಾಕೊಬಹುದು. ಸಾಕು, ಇದಕ್ಕಿಂತ ಹೆಚ್ಚಿಗೆ ಇನ್ನೇನು. ಸ್ಕ್ರೀನ್ ಪಕ್ಕ ಒಂದ್ 4 ಬಟನ್ ಕೊಟ್ಟಿದ್ದಾರೆ. ಅದು ಏನೇನಕ್ಕೆ ಸಾತ್ವಿಕ್? ಒಂದು ಟ್ರಿಪ್ ಮೀಟರ್ ಚೇಂಜ್ ಮಾಡೋಕ್ಕೆ, ಇನ್ನೊಂದು ರೀಸೆಟ್ ಮಾಡೋಕ್ಕೆ, ಇನ್ನೆರಡು ಬಟನ್ನು ಪಾರ್ಕ್ ಮತ್ತೆ ರಿವರ್ಸ್ ಅಂತ 2 ಬಟನ್ಸ್ ಕೊಟ್ಟಿದ್ದಾರೆ. ಅಂದ್ರೆ ನೀವು ರಿವರ್ಸ್ ಹೋಗ್ಬೇಕು ಅಂದ್ರೆ ಫಸ್ಟ್ ಪಾರ್ಕ್ ಪ್ರೆಸ್ ಮಾಡಿ ಆಮೇಲೆ ರಿವರ್ಸ್ ಬಟನ್ ಪ್ರೆಸ್ ಮಾಡಿದ್ರೆ ರಿವರ್ಸ್ ಮೋಡಿಗೆ ಬರುತ್ತೆ, ನೀವು ಆಕ್ಸಿಲೇಟ್ ಮಾಡ್ಬೋದು. ಬಟ್ ಏನಂದ್ರೆ ಆ ಬಟನ್ಸ್ ಅಷ್ಟೊಂದು ಚೆನ್ನಾಗಿಲ್ಲ ಕ್ವಾಲಿಟಿ. ಯಾವಾಗ ಒತ್ತಿದ್ವಿ ವರ್ಕ್ ಆಯ್ತೋ ಇಲ್ವೋ ಅಂತಾನೆ ಗೊತ್ತಾಗೋದಿಲ್ಲ, ಒತ್ತಾ ಇರ್ತೀವಿ ಅಂಡ್ ದೇರ್ ಇಸ್ ನೋ ರೆಸ್ಪಾನ್ಸ್. ಆ ಬಟನ್ಸ್ ಬಿಟ್ಟು ಬೇರೆ ಎಲ್ಲದನ್ನು ಐ ಥಿಂಕ್ ಸ್ವಿಚ್ ಗೇರ್ ಕ್ವಾಲಿಟಿ ಇಸ್ ವೆರಿ ಗುಡ್. ಎವ್ರಿಥಿಂಗ್ ವರ್ಕ್ಸ್. ಈ ಓಲಾ ಸ್ಕೂಟರ್ ಇರೋ ಬಟನ್ಸ್ ತರ ಅಲ್ಲ ಇದು. ಪವರ್ ಟ್ರೈನ್ ಬಗ್ಗೆ ಮಾತಾಡೋಣ. ಎಲೆಕ್ಟ್ರಿಕ್ ಆದ್ರಿಂದ ಬ್ಯಾಟ್ರಿ ಪ್ಯಾಕ್ ಇದರಲ್ಲಿ 4 kWh ಬ್ಯಾಟ್ರಿ ಪ್ಯಾಕ್ ಬರುತ್ತೆ. ಕ್ಲೈಮ್ಡ್ ರೇಂಜ್ ಅಬೌಟ್ 110 ಕಿಲೋಮೀಟರ್ಸ್. ಇವರು ಜಾಸ್ತಿ ಕ್ಲೈಮ್ ಮಾಡಕ್ ಹೋಗ್ತಾ ಇಲ್ಲ, ಎಷ್ಟು ಬರುತ್ತೋ ಅಷ್ಟೇ ಕ್ಲೈಮ್ ಮಾಡ್ತಾ ಇದ್ದಾರೆ. ರೇಟೆಡ್ ಮೈಲೇಜ್ ಅಬೌಟ್ 160 ಕಿಲೋಮೀಟರ್ಸ್ ಆಗಿದೆ, ಬಟ್ ಪ್ರಾಕ್ಟಿಕಲಿ 110 ಬರುತ್ತೆ, ಆರಾಮಾಗಿ ಬರುತ್ತೆ. ಎಲೆಕ್ಟ್ರಿಕ್ ಮೋಟರ್ 6.7 ಕಿಲೋವಾಟ್ ಪೀಕ್ ಪವರ್ ಇದೆ, ವಿಚ್ ಇಸ್ ಓಲಾ ಬಿಟ್ರೆ ನೆಕ್ಸ್ಟ್ ಮೋಸ್ಟ್ ಪವರ್ಫುಲ್ ಇದೇನೆ. ಅವ್ರದ್ದು ಬೆಲ್ಟ್ ಡ್ರೈವ್ ಮೋಟರ್ ಬರ್ತಾ ಇತ್ತು, ಈಗ ಮೊನ್ನೆಯಿಂದ ಅದನ್ನ ಚೈನ್ ಡ್ರೈವ್ ಕನ್ವರ್ಟ್ ಮಾಡಿದ್ದಾರೆ. ಸೊ ಮೇಂಟೆನೆನ್ಸ್ ಸ್ವಲ್ಪ ಈಸಿಯಾಗಿ ವರ್ಕೌಟ್ ಆಗುತ್ತೆ. ಈ ಮೋಟರ್ ಪವರ್ಫುಲ್ ಆಗಿರೋದ್ರಿಂದ ಗ್ರೇಡಬಿಲಿಟಿ ಕೂಡ 18 ಡಿಗ್ರೀಸ್ ಇದೆ. ಸೊ ನಿಮ್ಗೆ ಸ್ಲೋಪ್ ಅಲ್ಲಿ ಏನು ಕಷ್ಟ ಅನ್ಸೋದಿಲ್ಲ. 3 ರೈಡ್ ಮೋಡ್ಸ್ ಇದೆ, ಈಕೋ, ರೈಡ್ ಮತ್ತೆ ರಶ್ ಅಂತ. ಎಲ್ಲದು ಪರ್ಫೆಕ್ಟ್ಲಿ ಯೂಸಬಲ್. ಈವನ್ ಈಕೋ ಮೋಡ್ ಕೂಡ ಯೂಸಬಲ್. ಒಂದು 45 ಕಿಲೋಮೀಟರ್ಸ್ ಮ್ಯಾಕ್ಸಿಮಮ್ ಸ್ಪೀಡ್ ಲಿಮಿಟ್ ಇದೆ ಈಕೋ ಮೋಡ್ ಅಲ್ಲಿ. ಹಂಗೆ ರಶ್ ಅಲ್ಲಿ ಅಪ್ ಟು 90 km/h ಸ್ಪೀಡ್ ಹೋಗುತ್ತೆ. ಇದ್ರದ್ದು 4 kWh ಬ್ಯಾಟ್ರಿ ಅಂತ ಹೇಳಿದೆ. ಚಾರ್ಜಿಂಗ್ ಅಬೌಟ್ 5.5 hours ಟೈಮ್ ಬೇಕು. ಇವ್ರದೇನೆ ಸ್ಪೆಸಿಫಿಕ್ ಚಾರ್ಜರ್ ಮತ್ತೆ ಚಾರ್ಜಿಂಗ್ ಪೋರ್ಟ್ ಬರುತ್ತೆ. ಸೊ ಇವ್ರದ್ದು ಫಾಸ್ಟ್ ಚಾರ್ಜಿಂಗ್ ಸೆಟಪ್ ಏನೂ ಇಲ್ಲ. ಸೊ ಮನೇಲೆ ಸ್ಲೋ ಚಾರ್ಜಿಂಗ್ ಮಾತ್ರ ಮಾಡ್ಕೋಬೇಕು. ರಿವರ್ ಎಂಡ್ ಇದು ರೈಡ್ ಆ್ಯಂಡ್ ಹ್ಯಾಂಡ್ಲಿಂಗ್ ಬಗ್ಗೆ ಮಾತಾಡೋಣ. ಕೂತ್ಕೊಂಡು ಹೊರಡ್ತಿದ್ದಂಗೆ ಇದರಲ್ಲಿ EV-ನಲ್ಲಿ ಇರೋವಂಥ ಒಂದು ರಶ್ ಆರಾಮಾಗಿ ಫೀಲ್ ಆಗುತ್ತೆ. ಇದರಲ್ಲಿ 3 ಮೋಡ್ಸ್ ಇದೆ, ಇಕೋ ಮೋಡ್, ರೈಡ್ ಮೋಡ್ ಹಾಗೂ ರಶ್ ಮೋಡ್. 3 ಮೋಡ್ನಲ್ಲೂ ಗಾಡಿ ಎಷ್ಟು ಡಿಫ್ರೆಂಟಾಗಿ ಪವರ್ನ ಎತ್ಕೊಳತ್ತೆ ಅನ್ನೋದು ಫೀಲ್ ಆಗುತ್ತೆ. ಹಾಗೆ ಇದು ದೊಡ್ಡ ಗಾಡಿ, ಸೊ ಇದ್ರದ್ದು ವೆಯ್ಟ್ ಮತ್ತು ಬಲ್ಕ್ ಏನಿದೆ, ನಮಗೆ ತಿರ್ಸ್ಬೇಕಲ್ಲೇ ಅಥವಾ ನುಗ್ಸ್ಕೊಂಡು ಹೋಗಬೇಕು ಅನ್ನೋ ರೀತಿಯಲ್ಲಿ ಓಡಿಸೋದಾದರೆ ಸ್ವಲ್ಪ ಫೀಲ್ ಆಗುತ್ತೆ. ಅದು ಪ್ರಾಕ್ಟೀಸ್, ಇದನ್ನು ಓಡಿಸ್ತಾ ಸ್ವಲ್ಪ ಅಭ್ಯಾಸದ ಮೇಲೆ ಇನ್ನೂ ಈಸಿ ಆಗ್ತಾ ಹೋಗ್ಬೋದು ಓಡಿಸೋದು. ರೇರ್ ವ್ಯೂ ಮಿರರು ತುಂಬ ಚಿಕ್ಕದು, ಅಷ್ಟೊಂದೇನು ಕಾಣಲ್ಲ. ನನ್ನ ಕೈಯೇ ಅಡ್ಡ ಬರ್ತಿದೆ ಅರ್ಧ ಮಿರರ್ಗೆ, ಹಾಗಾಗಿ ಅಡ್ಜಸ್ಟ್ಮೆಂಟ್ ಯಾವುದೇ ರೀತಿ ಮಾಡಿಕೊಂಡ್ರೂ ಅಷ್ಟೊಂದು ಯೂಸ್ ಆಗ್ತಿಲ್ಲ. ಇನ್ನೊಂದು ಈ ಗಾಡಿದು ಬೆಸ್ಟ್ ಪಾರ್ಟ್ ಅಂದರೆ ಸಸ್ಪೆನ್ಷನ್. ಈ ಮೆಕ್ಯಾನಿಕಲ್ ಸೆಟಪ್ಪು ಎಷ್ಟು ಚೆನ್ನಾಗಿದೆ ಅಂದರೆ ಯಾವ ಹೊಂಡಾ ಯಾವ ದಿನ್ನೆ ಮೇಲೆ ಹೋದ್ರೂ ಏನೂ ಗೊತ್ತಾಗೋದಿಲ್ಲ. ನಾನು ಕೆಲವಷ್ಟು ಕೆಟ್ಟ ರೋಡ್ಗಳಿದ್ದಲ್ಲಿ ಅಥವಾ ರೋಡೇ ಇಲ್ದಿದ್ದಲ್ಲಿ ಓಡಿಸ್ಕೊಂಡು ಬಂದೆ, ಅದ್ಭುತವಾಗಿ ಹ್ಯಾಂಡ್ಲ್ ಮಾಡುತ್ತೆ. ಯಾವುದೇ ರೀತಿ ಸೊಂಟಕ್ಕಾಗಲಿ ಬೆನ್ನಿಗಾಗಲಿ ಇಂಪ್ಯಾಕ್ಟ್ ಇಲ್ಲ. ಸೊ ಜಾಸ್ತಿ ಈ ಥರ ಕಚ್ಚಾ ರಸ್ತೆಗಳಲ್ಲಿ ಓಡಾಡೋವಂಥವ್ರಿಗೆ ಇದು ಹೇಳಿ ಮಾಡಿಸಿದ ಗಾಡಿ. ಹಾಗೆ ಸೀಟು ಸಾಫ್ಟಾಗಿದೆ ಕುತ್ಕೊಳೋದಕ್ಕೆ. ನೀವು ಸೀಟು ಬೇರೆ ದೊಡ್ಡದಿರೋದ್ರಿಂದ ಸಾಕಷ್ಟು ಪೊಸಿಷನ್ಸ್ಗಳನ್ನ ನಾವೇ ಅಡ್ಜಸ್ಟ್ ಮಾಡಿಕೊಂಡು ನಮ್ಗೆ ಯಾವುದು ಬೇಕೋ ಅದನ್ನು ಕಂಡುಕೊಂಡು ಕುತ್ಕೊಬೋದು. ಇನ್ನೊಂದು ವಿಶೇಷ ಏನಂದರೆ ಕೆಲವೊಂದು EV-ಗಳಲ್ಲಿ ಒಂದು ಸೌಂಡ್ ಬರುತ್ತೆ. ಆ ಸೌಂಡು ನೀವು ಏತರ್ ಓಡಿಸ್ದಾಗಲಿ ಓಲಾ ಓಡಿಸ್ದಾಗಲಿ ಒಂದು ಸೌಂಡ್ ಬರುತ್ತೆ, ಆ ಸೌಂಡೇ ಇಲ್ಲ ಇದರಲ್ಲಿ. ತುಂಬ ಸೈಲೆಂಟಾಗಿದೆ ಗಾಡಿ. ಅದಲ್ಲದೆ ಈ 14 ಇಂಚ್ ಟೈರ್ ಇರೋದು
ತುಂಬ ಕಾನ್ಫಿಡೆನ್ಸ್ ಕೊಡುತ್ತೆ. ಆಲ್ಮೋಸ್ಟ್ ಈ ಹೊಂಡಗಳು ಅಥವಾ ಕಲ್ಲುಗಳು ಎಲ್ಲ ಬಿದ್ದಿದ್ರೆ ಏನು ಯೋಚನೆ ಮಾಡಬೇಕಾಗಿಲ್ಲ, ಬೈಕ್ ಹಾರಿಸ್ಕೊಂಡು ಹೋದಂಗೆ ಹಾರಿಸ್ಕೊಂಡು ಹೋಗ್ಬೋದು. ನೋ ಡೌಟ್ ಇದನ್ನು ಕಂಪ್ನಿಯವರು SUV ಟೂ ವೀಲರ್ಗಳನ್ನು SUV ಅಂತ ಮಾರ್ಕೆಟ್ ಮಾಡ್ತಿರೋದು ತಪ್ಪೇನಿಲ್ಲ. ಬ್ರೇಕಿಂಗು, ಇದರದ್ದು ಬ್ರೇಕಿಂಗ್ ಕೂಡ ಚೆನ್ನಾಗಿದೆ, ಸಾಕಷ್ಟು ಬೈಟ್ ಇದೆ, ಎಲ್ಲಿ ಬೇಕೋ ಅಲ್ಲಿ ನಿಲ್ಲುತ್ತೆ. ಗಾಡಿನ ನೋಡಿದೀವಿ, ಇಷ್ಟೊತ್ತು ಇದ್ರ ಜೊತೆ ಇದ್ವಿ. ಇದ್ರ ಪಾಸಿಟಿವ್ಸ್ ನೆಗೆಟಿವ್ಸ್ ಬಗ್ಗೆ ಮಾತಾಡೋಣ. ಪಾಸಿಟಿವ್ಸ್ ಬಿಲ್ಡ್ ಕ್ವಾಲಿಟಿ ಅನ್ಸುತ್ತೆ ಇದ್ರದ್ದು. ಓವರ್ ಆಲ್ ಬಿಲ್ಡ್ ಕ್ವಾಲಿಟಿ ಸ್ಟಾರ್ಟಿಂಗ್ ಫ್ರಮ್ ಇದರಿಂದ ಮೆಕ್ಯಾನಿಕಲ್ ಪಾರ್ಟ್ಸ್ ಉಪಯೋಗಿಸಿರೋದು, ಅದನ್ನ ಡಿಸೈನ್ ಮಾಡಿರೋ ರೀತಿ, ನಮ್ಮ ರೋಡ್ಗಳಿಗೆ ನಮ್ಮ ಎನ್ವೈರ್ಮೆಂಟ್ಗೆ ತಕ್ಕಂತೆ ಮಾಡಿದ್ದಾರೆ ಈ ಗಾಡಿನ. ಹೌದು, ಖಂಡಿತ. ಇನ್ನೊಂದು ಪಾಸಿಟಿವ್ ಅಂದ್ರೆ ಅವ್ರು ಕ್ಲೇಮ್ ಮಾಡೋ ತರ ಯುಟಿಲಿಟಿ. ನೀವು ಯಾವುದೇ ವಸ್ತುನ ಸಾಕ್ಸೋದಾಗ್ಲಿ, ಸ್ಪೇಸ್, ನಿಮ್ ಸೀಟ್ ಒಳಗಡೆ ಲಾಕ್ಡ್ ಸ್ಪೇಸ್ ಬೇಕಾ, ಇಲ್ಲಿ ಗ್ಲವ್ ಬಾಕ್ಸ್ ಅಲ್ಲಿ ಸ್ಪೇಸ್ ಬೇಕಾ, ಹೊರಗಡೆ ಬೇಕಾ, ಎಲ್ಲಾ ತರದ್ದನ್ನು ಒಳ್ಳೆ ಸ್ಟರ್ಡಿಯಾಗಿ ಸ್ಟ್ರಾಂಗ್ ಆಗಿ ತಗೊಂಡು ಹೋಗ್ಬೋದು. ಹೌದು. ಮೂರನೇದಾಗಿ ಇದ್ರದ್ದು ರೈಡ್ ಕ್ವಾಲಿಟಿ, ಕಂಫರ್ಟ್. ಸೊ ನೀವು EV ಅಲ್ಲ, ಯಾವ ಐಸ್ ಯಾವ್ದಾದ್ರು ತಗೊಳ್ಳಿ, ಇದ್ರಷ್ಟು ಕಂಫರ್ಟಬಲ್ ರೈಡ್ ನಿಮ್ಗೆ ಯಾವ್ದ್ರಲ್ಲೂ ಸಿಗಲ್ಲ. ನಾವು ಓಡಿಸ್ಬೇಕಾದ್ರೆ ಈ ಹೊಂಡ ಗುಂಡಿಲೆಲ್ಲ ಕಣ್ ಮುಚ್ಕೊಂಡು ಹಾರಿಸ್ಕೊಂಡು ಹೋಗಿದೀವಿ. ಇದ್ರ ಮೇಲೆ ಯಾವುದೇ ರೀತಿ ಕೂಡ ನಾವು ಬಾಡಿ ತುಂಬಾ ಶೇಕ್ ಆಗೋದಾಗ್ಲಿ ಅಥವಾ ಏನೋ ಬಿದೋಗ್ತೀವಿ ಅನ್ಸೋದಾಗ್ಲಿ ಏನು ಅನ್ಸೋದಿಲ್ಲ. ನಿಜವಾಗ್ಲೂ SUV ತರಾನೇ ಹೋಗತ್ತಿದೆ. ಹೌದು, ಆ ಕಾಂಬಿನೇಷನ್, ಆ ವೀಲ್ಸ್ ಮತ್ತೆ ಸಸ್ಪೆನ್ಷನ್ ಕಾಂಬಿನೇಷನ್ ಇಸ್ ಲೈಕ್ ತುಂಬಾ ಚೆನ್ನಾಗಿದೆ. ಹೌದು. ಐ ಥಿಂಕ್ ಕೊನೆಯದಾಗಿ ಪಾಸಿಟಿವ್ ಅಂದ್ರೆ ಈ ರಿವರ್ನವ್ರು ಕ್ಲೇಮ್ ಮಾಡೋ ರೇಂಜು, ಅದರಲ್ಲಿ ಕನ್ಸೋಲ್ ಅಲ್ಲಿ ತೋರಿಸೋ ರೇಂಜು, ನೀವು ಹೋಗೋ ರೇಂಜು ಎಲ್ಲದೂ ಒಂದೇ. ಇನ್ ಸ್ವಲ್ಪ ಜಾಸ್ತಿನೇ ಬರ್ಬೋದು ನೀವು ಓಡಿಸುವಾಗ, ಬಟ್ ಆ ಕನ್ಸಿಸ್ಟೆನ್ಸಿ ಇದೆಯಲ್ಲ, ರಿಯಲಿ ಅಪ್ರಿಶಿಯೇಟೆಡ್. ಓಕೆ, ನೆಗೆಟಿವ್ಸ್ ಬಗ್ಗೆ ಮಾತಾಡ್ತಾ, ನೆಗೆಟಿವ್ಸ್ ಅಲ್ಲಿ ಮತ್ತೆ ಹೆಚ್ಚಿಗೆ ಜಾಸ್ತಿ ಏನು ಇಲ್ಲ. ಆದ್ರೂ ಸಹ ಇದ್ರದ್ದು ವೆಯ್ಟ್, ದೊಡ್ಡ ಗಾಡಿ ಆಗಿರೋದ್ರಿಂದ ಇದ್ರದ್ದು ವೆಯ್ಟ್ ಗೊತ್ತಾಗುತ್ತೆ, ಜಾಸ್ತಿ ಇದೆ, ಬಲ್ಕಿ ಅನ್ಸುತ್ತೆ. ಹೌದು, ಎಸ್ಪೆಷಲಿ ಈ ಬಲ್ಕ್ ಒಂದು ಇಲ್ಲದೆ ಇದ್ದಿದ್ರೆ ಇದು ಆರಾಮಾಗಿ ಒಂದು ಒಳ್ಳೆ ಫ್ಯಾಮಿಲಿ ಸ್ಕೂಟರ್ ಆಗಿರೋದು. ಬಟ್ ಈ ತುಂಬಾ ಹೆವಿ ಇರೋದ್ರಿಂದ ಲೇಡೀಸ್ಗಾಗ್ಲಿ ಅಥವಾ ಸ್ವಲ್ಪ ಲೈಟ್ ಆಗಿರೋರಿಗಾಗ್ಲಿ ಓಡಿಸೋದು ಸ್ವಲ್ಪ ಕಷ್ಟ ಅನ್ನಿಸ್ಬಹುದು, ಅಟ್ಲೀಸ್ಟ್ ಇನಿಷಿಯಲಿ. ಹೌದು, ಸ್ವಲ್ಪ ಪ್ರಾಕ್ಟೀಸ್ ಆಗ್ಬೇಕನ್ಸುತ್ತೆ. ಹೌದು. ಎರಡನೇದಾಗಿ ಸ್ಕೂಟರ್ ಅವೈಲಬಿಲಿಟಿ. ಇವಾಗ ಸದ್ಯಕ್ಕೆ ಬೆಂಗಳೂರಲ್ಲಿ ಮೇಜರ್ ಆಗಿ ಸಿಗತ್ತೆ, ಬೇರೆ ಒಂದ್ 3-4 ಕಡೆ ಸ್ಟಾರ್ಟ್ ಮಾಡಿದ್ದಾರೆ ಶೋರೂಮ್ಸ್, ಆದ್ರೂ ಸಿಟಿಗೆ ಲಿಮಿಟೆಡ್. ಸಿಟಿ ಮತ್ತೆ Tier 2 ಸಿಟೀಸ್ಗೆ. ಭಾರತದಿಂದ ಅಂತೂ ಖಂಡಿತ ಸಿಗಲ್ಲ. ಇವನ್ ಕರ್ನಾಟಕದಲ್ಲೂ ತುಂಬಾ ಲಿಮಿಟೆಡ್ ಇದೆ ಅವೈಲಬಿಲಿಟಿ. ಕೊನೆಯದು ನೆಗೆಟಿವ್ ಅಂದ್ರೆ ಸಣ್ಣ ಪುಟ್ಟದ್ದು, ಈಗ ಈ ಬಟನ್ಸ್ ಇಲ್ಲಿರೋದು ಸ್ಕ್ರೀನ್ ಪಕ್ಕ, ಅದು ಯಾವಾಗ ವರ್ಕ್ ಆಗತ್ತೆ ಯಾವಾಗ ವರ್ಕ್ ಆಗಲ್ಲ ಅನ್ನೋದೇ ಗೊತ್ತಾಗಲ್ಲ, ಸ್ವಲ್ಪ ಹಾರ್ಡ್ ಇದೆ ಅನ್ಸುತ್ತೆ. ಜೊತೆಗೆ ಮಿರರ್ಸ್ ತುಂಬಾ ಚಿಕ್ಕದಿದೆ, ದೊಡ್ಡ ಸ್ಕೂಟರ್ ಗಾಡಿಗೆ ಅದ್ರ ತಕ್ಕಂತೆ ಇರಬೇಕು, ಅದು ಇಲ್ಲ. ಅಂದ್ರೆ ಸೈಜ್ ಗಿಂತ ವಿಸಿಬಿಲಿಟಿ ತುಂಬಾ ಕಡಿಮೆ ಇದೆ. ಸೊ ಅದನ್ನ ಡಿಸೈನ್ ಮ್ಯಾಚ್ ಮಾಡಕ್ ಹೋಗಿ ಹಿಂಗ ಆಗ್ಬಿಟ್ಟಿದೆ ಅನ್ಸುತ್ತೆ. ಅದೊಂದು ಚೆನ್ನಾಗಿ ಮಾಡಿದ್ರೆ ರಿವರ್ ಅವರು ಇನ್ನು ಹೆಚ್ಚಿಗೆ ಉಪಯೋಗ ಆಗತ್ತೆ. ಕೊನೆಯದಾಗಿ ಇದು ಯಾರಿಗೆ ಈ ತರ ಸ್ಕೂಟ್ರು ಯಾರು ಕೊಂಡ್ಕೊಳ್ಬೋದು ಅನ್ನೋದನ್ನ ಹೇಳೋದಾದ್ರೆ, ಇದು ಯಾರಿಗಾದ್ರೂ ತುಂಬಾ ರಫ್ ಯೂಸ್ಗೆ ಬೇಕು, ನಾವು ಸುಮಾರು ಸಾಮಾನು ಹಾಕೊಂಡು ಯುಟಿಲಿಟಿ ಗಾಡಿ ತರ ಉಪಯೋಗಿಸ್ತೀವಿ ಅನ್ನೋರ್ಗೆ ಬೇಕಿದ್ರೆ, ನಾವು ಬರೀ ಸಿಟಿ ಮಾತ್ರ ಅಲ್ಲ, ಸ್ವಲ್ಪ ಸುತ್ತಮುತ್ತ ಸ್ವಲ್ಪ ಕೆಟ್ಟದಾಗಿರೋ ರೋಡ್ಗಳೆಲ್ಲ ಹೋಗ್ತೀವಿ, ಸಿಟಿಲೂ ಸಾಕಷ್ಟೇ ಕೆಟ್ಟದಾಗಿದೆ ಅನ್ನೋ ತರದವ್ರಿಗೆ ಇದು ಒಂದು ಉತ್ತಮವಾದ ಗಾಡಿ. ನೀವು EV ಅಥವಾ ಐಸ್ ಹೇಗೆ ಯೋಚನೆ ಮಾಡಿದ್ರು ಕೂಡ ಇದು. ಹಾಗೇನೆ ನಿಮ್ಗೊಂದು EVದು ಎಕ್ಸ್ಪೀರಿಯನ್ಸ್ ಬೇಕು, ರಶ್ ಆಫ್ ಪವರ್ ಬೇಕು ಅನ್ನೋ ತರ ಅನ್ಸುದು, ಅದನ್ನು ಬೇಕು ಅಂದ್ರೆ ಅದಕ್ಕೆ ಸಹ ಇದೆ ಇದರಲ್ಲಿ. ಜೊತೆಗೆ ನಿಮ್ಗೆ ನೋ ನಾನ್ಸೆನ್ಸ್ ವೆಹಿಕಲ್ ಬೇಕು, ಈ ಸ್ಮಾರ್ಟ್ ಟಚ್ ಸ್ಕ್ರೀನ್ ಫೀಚರ್ಸ್ ಎಲ್ಲ ಬೇಡ ಅನ್ನೋ ತರ ಇದ್ರೆ ಹೆಲ್ಪ್ ಮಾಡಿಸಂತ ಗಾಡಿ. ಇದರಲ್ಲಿ ಎಷ್ಟು ಬೇಕೋ ಅಷ್ಟು ಇನ್ಫಾರ್ಮೇಶನ್ ಸಿಗತ್ತೆ. ಒಂದು ಚಾರ್ಜಿಂಗ್ ಪೋರ್ಟ್ ಇದೆ, ನಿಮ್ ಫೋನ್ ಕನೆಕ್ಟ್ ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದು. ಆಪ್ ಕೂಡ ಬರುತ್ತೆ, ಬಟ್ ಏನಂದ್ರೆ ನಿಮ್ಗೆ ಬ್ಯಾಟ್ರಿ ಒಂದು ಚೆಕ್ ಮಾಡ್ಕೊಳಕ್ ಹೆಲ್ಪ್ಫುಲ್ ಅಷ್ಟೇ, ಬಿಟ್ರೆ ಬೇರೆ ಫ್ಯಾನ್ಸಿ ಫೀಚರ್ಸ್ ಏನು ಬರೋದಿಲ್ಲ. ಇದು ನಮ್ಮ ಇಂದಿನ ರಿವರ್ ಇಂಡಿ ಗಾಡಿಯ ವಿಮರ್ಶೆ. ಸೊ ನಿಮ್ಗೆಲ್ಲ ಇಷ್ಟ ಆದ್ರೆ ಅಥವಾ ಹೆಚ್ಚಿಗೆ ಏನಾದ್ರು ಕ್ವಶನ್ಸ್ ಇದ್ರೆ ಕಮೆಂಟ್ಸ್ ನಲ್ಲಿ ಹಾಕಿ. ನಮ್ಮ ಕಡೆಯಿಂದ ಇದು ಒಂದು ಒಳ್ಳೆಯ ಗಾಡಿ, ಡೆಫಿನೆಟ್ಲಿ ರೆಕಮೆಂಡ್ ಮಾಡಬಹುದು. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.